ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ಶ್ರೀಕಾಂತರವರೇ ಹಾಗೂ ನಾಮದೇವ್ ಡಾಕ್ಟರ್ ಅವರೇ, ಬಾಬು ಸಾಬ್ ಅವರೇ, ಹಾಗೂ ಊರಿನ ಹಿರಿಯರಂಥ ಯಂಕಣ್ಣ ದಣಿ ಅವರೇ, ಹಾಗೂ ನಮ್ಮೂರಿನ ಗ್ರಾಮ ಪಂಚಾಯತ್ ಸದಸ್ಯರಂಥ ಹುಸೇನ್ ಬಾಷಾ ಅವರೇ, ಹುಲಿಗಮ್ಮ ಅವರೇ, ಇವತ್ತು ವರಸಿದ್ಧಿ ಆಸ್ಪತ್ರೆ ಮತ್ತು ದ್ವಿತೀಯ ಆಸ್ಪತ್ರೆ ಇವೆರಡು ಜೊತೆಗೂಡಿ ಗ್ರಾಮ ಪಂಚಾಯತಿ ಬಸಪಟ್ಟಣ ಇವರ ಸಹಕಾರದೊಂದಿಗೆ ಶಾದಿಮಾಲಲ್ಲಿ ಇವತ್ತು ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಚಿಕ್ಕ ಮಕ್ಕಳು ಡಾಕ್ಟರ್ ಆದಂಥ ಡಾಕ್ಟರ್ ನಾಗರಾಜು, ಜನರಲ್ ಸರ್ಜರಿ ಡಾಕ್ಟರ್ ಆದಂಥ ಡಾಕ್ಟರ್ ಶಿರೀಷ, ಸ್ತ್ರೀರೋಗ ತಜ್ಞರು ಮತ್ತು ಹೆರಿಗೆ ತಜ್ಞರಾದಂಥ ಡಾಕ್ಟರ್ ಶ್ವೇತಾ ಹೊಸಳ್ಳಿ ಅವರು, ಡಾಕ್ಟರ್ ಮಾಧುರಿ ಚಿಕ್ಕ ಮಕ್ಕಳ ತಜ್ಞರು ದ್ವಿತೀಯ ಆಸ್ಪತ್ರೆ, ಆಮೇಲೆ ಡಾಕ್ಟರ್ ಭರತ್ ಮೇಕ ಚರ್ಮರೋಗ ತಜ್ಞರು ದ್ವಿತೀಯ ಆಸ್ಪತ್ರೆ, ಇವರೆಲ್ಲೂ ಕೂಡಿ ನಾವು ಇವತ್ತು ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಮೆಡಿಸಿನ್ ವಿತರಣೆ ಕೂಡ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಆಲ್ರೆಡಿ 140 ಜನ ಆಲ್ರೆಡಿ ಇದನ್ನು ಚಿಕಿತ್ಸೆ ತಗೊಂಡುಕೊಂಡಿದ್ದಾರೆ. ಇನ್ನು ಈ ಪ್ರೋಗ್ರಾಮು ಸಾಯಂಕಾಲ 5ರಿಂದ 6 ಗಂಟೆ ತನಕ ನಡೀತದೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿರುವಂಥ ಗ್ರಾಮ ಪಂಚಾಯತಿ ಜನಗಳಾಯಿತು, ನನ್ನ ಸ್ನೇಹಿತರಾಯಿತು, ಆಮೇಲೆ ನಮಗೆ ಫಂಕ್ಷನ್ ನಡೆಸಿಕೊಡಲು ಹೆಲ್ಪ್ ಮಾಡಿದಂಥ ಶಾದಿ ಮಾಲಿನ ಮೊಹಮ್ಮದ್ ದಳಪತಿ ಸರ್ ಆಯಿತು. ಎಲ್ಲರಿಗೂ ಈ ಸಮಯದಲ್ಲಿ ಧನ್ಯವಾದಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ವರಸಿದ್ಧಿ ಹಾಸ್ಪಿಟ್ಲಲ್ಲಿ ಚಿಕ್ಕ ಮಕ್ಕಳ ವಿಭಾಗದಲ್ಲಿ NICU ಇದೆ, 7 ಬೆಡೆಡ್ NICU, ಅದಕ್ಕೆ CPAP ಮತ್ತು ವೆಂಟಿಲೇಟರ್ ಅಂತ ಹೇಳ್ತೀವಿ. ಸೊ ಲೆವೆಲ್ 3 NICU ಇದೆ. ಈ ಹುಬ್ಬಳ್ಳಿ ಧಾರವಾಡಲ್ಲಿ ಏನೇ ನಾವು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತಾಯಿದ್ರು ಮಕ್ಕಳು, ಅವೆಲ್ಲ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟೀಸ್ಗಳಿದ್ದಾವೆ. ಪಿಡಿಯಾಟ್ರಿಕ್ ICU ಕೂಡ ವ್ಯವಸ್ಥೆ ಇದೆ, ಅಲ್ಲಿ ವೆಂಟಿಲೇಟರ್ಸು ಮತ್ತು HFNC CPAP ಅಂತ ಹೇಳ್ತಾರೆ, ಅದು ವ್ಯವಸ್ಥೆ, ವಾರ್ಡು ಮತ್ತು ಸ್ಪೆಷಲ್ ವಾರ್ಡ್ ಎಲ್ಲ ವ್ಯವಸ್ಥೆಗಳಿದ್ದಾವೆ. ನರ್ಸಿಂಗ್ ಸ್ಟಾಫ್ 24/7 NICU PHU ಫೆಸಿಲಿಟೀಸ್ ಕೂಡ ವರಸಿದ್ಧಿ ಹಾಸ್ಪಿಟಲ್ ಪಿಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ. ಡಾಕ್ಟರ್ ನಾಗರಾಜ್ ಅಂತೇಳಿ ಮತ್ತು ನನ್ನ ವೈಫ್ ಡಾಕ್ಟರ್ ಶಿರೀಷ, ಆಮೇಲೆ ಡಾಕ್ಟರ್ ಭರತ್ ಮತ್ತು ಡಾಕ್ಟರ್ ಮೇಕಾಸ್, 4 ಜನ ನಾವು ಬಸಪಟ್ಟಣದ ಡಾಕ್ಟರ್ಸ್ಗಳು, ಗ್ರಾಮಸ್ಥರು, ಬಸಪಟ್ಟಣದಲ್ಲಿ ಶಾಲೆ ಓದಿ ಬೆಳೆದಂಥವ್ರು. ನಮ್ಮ ಊರಲ್ಲಿ ಹೆಲ್ತ್ ಕ್ಯಾಂಪ್ ಮಾಡೋಣ ಅಂತ ನಮ್ಗೆ ಆಸೆ ಇತ್ತು. ಇದೇ ಥರ ಬೇರೆ ಊರಲ್ಲಿ ಮಾಡಿದ್ವಿ, ನಮ್ಮೂರಲ್ಲಿ ಮಾಡಿರಲ್ಲ. ಅದಕ್ಕೆ ಇಬ್ಬರು ಜೊತೆಗೂಡಿ ನಮ್ಮೂರಲ್ಲಿ ನಮ್ಮ ಬಸಪಟ್ಟಣ ಗ್ರಾಮದ ಜನತೆಯ ಸಹಾಯದೊಂದಿಗೆ ನಾವು ಇವತ್ತು ಹೆಲ್ತ್ ಕ್ಯಾಂಪ್ ಮಾಡ್ತಿದ್ವಿ. ನಮಗೆ ಭಾಳ ಖುಷಿ ಆಗ್ತದೆ. ನಮ್ಮ ಊರಲ್ಲಿ ಬೆಳೆದು ನೋಡಿದಂಥವ್ರು ನಮ್ಮ ಕೈಯಿಂದ ಟ್ರೀಟ್ಮೆಂಟ್ ತೊಗೊತಿದ್ದಾರೆ. ಅದೊಂದು ನಮಗೆ ಖುಷಿ ನೀಡುವಂಥ ಸಂದರ್ಭ. ಡಾಕ್ಟರ್ಸ್ಗಳಿಗೆ ಧನ್ಯವಾದಗಳು. ಈಗ ನಮ್ಮ ಊರಲ್ಲಿ ನಮ್ಮ ಸ್ಕೂಲಲ್ಲಿ ರಾಜೇಂದ್ರ ಸ್ಕೂಲಲ್ಲಿ ಓದಿ ಡಾಕ್ಟರ್ ನಾಗರಾಜ್ ಅಂತ ಮಕ್ಕಳ ಡಾಕ್ಟರು, ನಮ್ಮ ಜೊತೆ ಹಾಸ್ಪಿಟಲಿಂದ ಭರತ್ ಅವರು ನಮ್ಮೂರಲ್ಲೇ ಇದ್ದು ನಮ್ಮೂರಲ್ಲೇ ಓದಿ ಡಾಕ್ಟರ್ ಆಗಿದ್ದಾರೆ. ಈಗ ಫ್ರೀ ಮೆಡಿಸಿನ್ ಚೆಕಪ್ ಇದ್ದರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ, ಎಲ್ಲರೂ ಉಪಯೋಗಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ಳಿ. 4 ಜನ ಡಾಕ್ಟರ್ ಆಗಿ ಇವತ್ತು ನಮ್ಮ ಬಸಪಟ್ಟಣದಲ್ಲಿ ಇದೆಲ್ಲ ಉಚಿತ ಮಾಡ್ತಾರಂತಂದ್ರೆ ನಮಗೆ ಹೆಮ್ಮೆ ಕೆಲಸ. ಹಾಗೂ ಇಡೀ ಬಸಪಟ್ಟಣ ಗ್ರಾಮಸ್ಥರು ಎಲ್ಲರೂ ಕೂಡಿ ಇದು ಚಲೋತ್ತಿನಲ್ಲಿ ಉಪಯೋಗಿಸ್ಕೋಬೇಕಂತ ನಾವು ಗಂಗಾವತಿ ದ್ವಿತೀಯ ಹಾಸ್ಪಿಟ್ಲಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಲಾಸ್ಟ್ 2.5 ವರ್ಷದಿಂದ ಗಂಗಾವತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಹಲವಾರು ಕಡೆಯಲ್ಲಿ ಹೆಲ್ತ್ ಕ್ಯಾಂಪ್ ಅನ್ನೋದು ನಾವು ನಡೆಸ್ಕೊಂತ ಬಂದಿದ್ದೀವಿ. ಇವತ್ತು ನಾವು ಬಸಪಟ್ಟಣ ಗ್ರಾಮದಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದೀವಿ. ನಾವು ಜೊತೆಗೆ ಮಕ್ಕಳ ತಜ್ಞರು ಮತ್ತು ಇದು ಆಬ್ಸೆಸ್ಟ್ರಿಷನ್ ಎಲ್ಲರೂ ಮಾಡ್ತಿದ್ದೀವಿ. ನಾವು ಇಲ್ಲಿ ಮಾಡೋ ಕಾರಣ ಏನಂದರೆ ಜನಕ್ಕೆ ಕಾಯಿಲೆ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು, ಅದ್ರ ತಕ್ಕಂಗೆ ಏನು ಮಾಹಿತಿ ಕೊಡೋದು ಎಲ್ಲ ಕೊಟ್ಕೊಂಡು ಅವರು ಎಷ್ಟಾದರೂ ಅಷ್ಟು ಟ್ರೀಟ್ಮೆಂಟಲ್ಲಿ ಫ್ರೀಯಾಗಿ ಮೆಡಿಸಿನ್ಸ್ ಕೊಟ್ಟು ಮಾಡ್ತೀವಿ. ಅದ್ರ ನಂತರ ಅವ್ರು ಏನಿದೆನೋ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೋಬೋದು. ಆಮೇಲೆ ನಾವು ಮಾಡೋ ಟ್ರೀಟ್ಮೆಂಟ್ಗಳು ಏನೇನು ಇರ್ತವೆ ಅಂದರೆ ಲೇಸರ್ ಟ್ರೀಟ್ಮೆಂಟ್ಗಳು, ಅಂದರೆ ಬಂಗ್ಮಚ್ಚಗಳಿಗೆ ಮತ್ತು ಹೆಣ್ಮಕ್ಳಿಗೆ ಮುಖದ ಮೇಲೆ ಕೂದಲೇ ಬರೋದಕ್ಕೆ ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಮತ್ತು ಗುಳ್ಳೆ ಬಂದ ಕಲೆಗಳು ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಮತ್ತು ಯಾರಾದರೂ ವಯಸ್ಸಿನ ತಕ್ಕಂಗೆ ಮುಂದೆ ಕೂದಲು ಹೋಗಿರೋದಕ್ಕೆ ಅದಕ್ಕೆ ನಾವು ನಾಟಿ ಮಾಡ್ತೀವಿ. ಇವೆಲ್ಲ ಹಲವಾರು ಟ್ರೀಟ್ಮೆಂಟ್ಗಳು ನಾವು ಹಾಸ್ಪಿಟ್ಲಲ್ಲಿ ಮಾಡ್ತಾಯಿರ್ತೀವಿ. ಸೊ ಇದೆಲ್ಲ ಮಾಹಿತಿ ಕೊಡೋದಕ್ಕೂ ನಾವು ಇಂಥ ಕಡೆ ನಾವು ಫ್ರೀ ಹೆಲ್ತ್ ಕ್ಯಾಂಪ್ ಅನ್ನೋದು ಮಾಡ್ತಾಯಿರ್ತೀವಿ. ಸೊ ಏನೇ ತೊಂದರೆ ಇದ್ದರೂ ತಾವು ಬಂದು ನಮ್ಮನ್ನ ಭೇಟಿ ನೀಡಬೇಕು. ಹಾಸ್ಪಿಟಲ್ ಕಡೆಯಿಂದ ಬಸಪಟ್ಟಣ ಗ್ರಾಮದ ಜನರ ಸಹಯೋಗದೊಂದಿಗೆ ಈ ಒಂದು ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಿರ್ತಕ್ಕಂಥ ಬಸಪಟ್ಟಣದಲ್ಲಿ ಆ ಬಸಪಟ್ಟಣದ ಗ್ರಾಮದ ಜನರಿಗೆ ಉಪಯೋಗ ಆಗಲೆಂದು ಬಯಸುತ್ತಾ ಈ ಒಂದು ಗ್ರಾಮದ ಸಹಕಾರದೊಂದಿಗೆ ಉಚಿತ ತಪಾಸಣಾ ಶಿಬಿರವನ್ನು 27/7/2025 ಹಮ್ಮಿಕೊಂಡಿರುತ್ತೇವೆ. ಇದರ ಸದುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಗ್ರಾಮಸ್ಥರಿಗೂ ಮತ್ತು ಹಿಂದುಳಿದ ಗ್ರಾಮಸ್ಥರು ಬರುವಂಥದ್ದಲ್ಲಿ ಹಂತದಲ್ಲಿದ್ದಾರೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ವರಸಿದ್ಧಿ ಆಸ್ಪತ್ರೆಯಲ್ಲಿ ಹೆಮ್ಮೆ ಪಡ್ತಕ್ಕಂಥ ವಿಷಯಗಳನ್ನು ಹೇಳಬೇಕೆಂದರೆ, ವರಸಿದ್ಧಿ ಆಸ್ಪತ್ರೆಯಲ್ಲಿ ಹಾವು ಕಡಿತ ಮತ್ತು ಚೇಳು ಕಡಿತ ವಿಷ ಕುಡಿದ ಒಂದು ಕೇಸುಗಳನ್ನು
ತಪಾಸಣೆ ಮಾಡುವುದರ ಮುಖಾಂತರ ರೋಗಿಗೆ ನಿರ್ವಹಣೆ ಮಾಡುವುದರ ಮುಖಾಂತರ ಅವರು ಗುಣಮುಖಪಡಿಸುತ್ತೇವೆ. ಅದರ ಜೊತೆಗೆ ವರಸಿದ್ಧಿ ಹಾಸ್ಪಿಟಲ್ ಇರ್ತಕ್ಕಂಥದ್ದು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಆದಂಥ ಡಾಕ್ಟರ್ ಶ್ವೇತಾ ಡಿ ಹೊಸಳ್ಳಿಯವರು ಹಾಗೂ ಇನ್ನೊಬ್ಬರು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರ್ತಕ್ಕಂಥ ಡಾಕ್ಟರ್ ಶಿರೀಷಾ ಲೋಕ್ರೆ ಮೇಡಮ್ ಅವರು ಸಹ ಇದ್ದಾರೆ. ಈ ಒಂದು ನಮ್ಮ ಗಂಗಾವತಿ ಭಾಗದಲ್ಲಿ ವರಸಿದ್ಧಿ ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮುಖಾಂತರ ಲ್ಯಾಪ್ರೋಸ್ಕೋಪಿಕ್ ಇರ್ತಕ್ಕಂಥ ವ್ಯವಸ್ಥೆ ಇರುವುದರಿಂದ ಈ ಊರಿನ ಭಾಗದ ಜನರಿಗೆ ಹೆಲ್ಪ್ ಆಗ್ತದೆ ಮತ್ತು ಈ ಗಂಗಾವತಿ ತಾಲೂಕಿನ ಆಜುಬಾಜು ಇರ್ತಕ್ಕಂಥ ಹಳ್ಳಿಗಳಿಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಇರುವುದರಿಂದ ಇದರ ಸದುಪಯೋಗ ಪಡಿಸಿಕೊಳ್ಳೋದ್ರ ಜೊತೆಗೆ ಯಶಸ್ವಿನಿ ಮತ್ತು ಮಂಜುನಾಥ ಗುಂಪಿನಲ್ಲಿರ್ತಕ್ಕಂಥ ಆರೋಗ್ಯ ರಕ್ಷಾ ಮತ್ತು ಸಂಪೂರ್ಣ ಸುರಕ್ಷಿತ ಸೌಲಭ್ಯವನ್ನು ಇರುತ್ತದೆ. ಇದರ ಸಹಯೋಗದೊಂದು ಲ್ಯಾಪ್ರೋಸ್ಕೋಪಿಕ್ ಇರ್ಬೋದು ಅಥವಾ ಓಪನ್ ಸರ್ಜರಿ ಇರ್ಬೋದು ವರಸಿದ್ಧಿ ಹಾಸ್ಪಿಟಲಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತದೆ. ಇದರ ಸದುಪಯೋಗ ಪಡಿಸಿಕೊಳ್ಳಬಹುದೆಂದು ಈ ಒಂದು ಉಚಿತ ತಪಾಸಣೆ ಶಿಬಿರದ ಮೂಲಕ ತಮಗೆ ತಿಳಿಯಪಡಿಸುತ್ತೇವೆ. ಹಾಸ್ಪಿಟಲ್ ಇರ್ತಕ್ಕಂಥ ಲೇಸರ್ ಏರ್ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ವ್ಯವಸ್ಥೆಯೂ ಇದೆ. ಕೆಲವೊಬ್ರಿಗೆ ಏನಾಗ್ತದೆ, ಈಗಿನ ಒಂದು ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರಿಗೆ ತಲೆಯಲ್ಲಿರ್ತಕ್ಕಂಥ ಕೂದಲುಗಳು ಹೋಗ್ತವೆ, ಅದರಿಂದ ಲೇಸರ್ ಟ್ರೀಟ್ಮೆಂಟ್ ಮುಖಾಂತರ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳೋದೊಂದು ಸದುಪಯೋಗ ಪಡಿಸಿಕೊಳ್ಳಬಹುದು. ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಬಸಪಟ್ಟಣದ ಡಾಕ್ಟರ್ಗಳಾದ ಡಾಕ್ಟರ್ ನಾಗರಾಜ್ ಲೋಕ್ರೆ, ಮಕ್ಕಳ ತಜ್ಞರಾದಂಥ NICU ಇದೆ. ಅದರ ಜೊತೆಗೆ ಡಾಕ್ಟರ್ ಶಿರೀಷಾ ಲೋಕ್ರೆ ಬಸಪಟ್ಟಣದ ಡಾಕ್ಟ್ರೇ. ಅದೇ ರೀತಿಯಾಗಿ ಡಾಕ್ಟರ್ ಭರತ್ ಮೇಕಾ ಅವರು ಚರ್ಮದ ಡಾಕ್ಟ್ರು, ಅವರು ಬಸಪಟ್ಟಣ ಡಾಕ್ಟ್ರು. ಅದೇ ರೀತಿಯಾಗಿ ಚಿಕ್ಕ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಮಾಧುರಿ ಮೇಕಾ ಡಾಕ್ಟ್ರು ಬಸಪಟ್ಟಣ ಡಾಕ್ಟ್ರು. ಈ ಒಂದು ಸಭೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಬಸಪಟ್ಟಣದ ಜನರಿಗೆ ಒಂದು ಉಚಿತ ತಪಾಸಣೆ ಶಿಬಿರ ಏರ್ಪಡಿಸತಕ್ಕಂಥ ಇಡೀ ಗ್ರಾಮಸ್ಥರ ಸಹಾಯದಿಂದ ಅತ್ಯುನ್ನತವಾಗಿ ಏರ್ಪಡಿಸಿ ಅದರ ಒಂದು ಉಪಯೋಗಗೊಳಿಸತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು